ಹರೇ ಕೃಷ್ಣ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಲ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡು ವಿಡಿಯೋನ ಶುರು ಮಾಡ್ತೀನಿ. ಶುಕ್ರವಾರ ಇವತ್ತು ಪೂಜೆ ಮಾಡ್ಕೋಬೇಕಿತ್ತು, ಹಾಗಾಗಿ ಗುಡಿಸಿ ಸಾರಿಸಿ ರಂಗೋಲಿನ ಹಾಕ್ಕೊಂಡಿದ್ದೀನಿ. ಈ ಥರ ಸಿಂಪಲಾಗಿ ಪೂಜೆ ಮಾಡ್ಕೊಂಡಿದ್ದೆ. ತಿಂಡಿಗೆ ಚಪಾತಿ ಮಾಡಬೇಕಿತ್ತು. ಬಟ್ಟೆ ಎಲ್ಲ ತೊಳೆದಾಕಿದ್ದೆ. ತೊಳೆದ್ಬಿಟ್ಟು ನೀರು ಬಿಟ್ಟಿದ್ರು ಅಂದ್ಬಿಟ್ಟು ಬಟ್ಟೆ ಎಲ್ಲ ತೊಳೆದಾಕಿ ಸಿಂಪಲಾಗಿ ತಿಂಡಿಗೆ ಸ್ವಲ್ಪ ಅವರೆಕಾಳು ಸಾಂಬಾರು ಮಾಡಿಬಿಟ್ಟು ಚಪಾತಿ ಮಾಡ್ಕೊಂಡಿದ್ದೆ. ಫೋಟೋ ನೋಡಿ ಲೈಟ್ ಹಾಕಿದ್ರೆ ಹೇಗೆ ಕಾಣುತ್ತೆ ಅಂತ ಅಂದ್ಬಿಟ್ಟು, ಎಷ್ಟು ಬ್ರೈಟಾಗಿ ಕಾಣ್ತಾರೆ ಅಂತ ಸ್ವಾಮಿ. ಸಾಂಬಾರು ಮತ್ತು ಚಪಾತಿ ಅದನ್ನೇ ತೊಗೊಂಡು ಹೋಗ್ತಿದ್ದೀನಿ ಮಧ್ಯಾಹ್ನಕ್ಕೆ. ಸ್ವಲ್ಪ ಸಾಂಬಾರು, ಅವರೆಕಾಳು ಸಾಂಬಾರು, ಅದು ಬಿಸಿ ಇದೆ, ಬಾಕ್ಸ್ ಓಪನ್ ಮಾಡೋಕ್ಕಾಗಲಿಲ್ಲ, ಹಾಗಾಗಿ ಹಾಗೆ ಇದು ಮಾಡಿದೆ. 2 ಚಪಾತಿ ಹಾಕ್ಕೊಂಡಿದ್ದೀನಿ. ಈ ಥರ ಒಂದು ಸಿಂಪಲಾಗಿ ಇದು ಅಂಬ್ರೆಲಾ ಟಾಪು. ಎಷ್ಟು ವರ್ಷ ಆಯಿತು ಅಂತ ಹೇಳೋಕ್ಕಾಗಲ್ಲ, ಕೊರೋನಾಗಿಂತ ಮುಂಚೆ ಅನ್ಕೊತೀನಿ, ಒಂದು 5-6 ವರ್ಷದ ಹಿಂದಿನ ಡ್ರೆಸ್ಸು. ನೋಡೋಣ, ಟ್ರೈ ಮಾಡೋಣ ಆಗುತ್ತೋ ಆಗಲ್ವಾ ಅಂತ ಅಂದ್ಬಿಟ್ಟು ಹಾಕ್ಕೊಂಡೆ. ಹಾಕ್ತಾಯಿದ್ದೆ, ಮುಖದಲ್ಲಿ ಹೇಗಿರುತ್ತೋ ಹಾಗೆ ಅಂದ್ಕೊಂಡು ಆಗಲ್ಲ ಅಂದ್ಕೊಂಡು ಮನಸ್ಸಿಂದ ಇದು ಮಾಡೋಕ್ಕೆ ಬದಲು ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿದ್ದು. ವೆಯ್ಟ್ ಲಾಸ್ ಮಾಡ್ಕೊಳ್ಳೋಣ ಅಂತ ವೆಯ್ಟ್ ಲಾಸ್ ಜರ್ನಿ ಶುರು ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡೋಣ, ಏನಾದರೂ ಟ್ರೈ ಮಾಡಿ ವೆಯ್ಟ್ ಲಾಸ್ ಮಾಡ್ಕೊಳ್ಳೋಣ ಅಂತ. ಸ್ವಲ್ಪ ಪರವಾಗಿಲ್ಲ ಅನ್ಕೋತೀನಿ. ನನಗೆ ಚೂರು ಟ್ರೈ ಮಾಡಿದ್ದೀನಿ ಒಂದು 2 ದಿನದಿಂದ, ಸ್ವಲ್ಪ ಕಡಿಮೆ ಆಗಿದೆ ಅಂತ ಅನಿಸುತ್ತೆ. ಈ ಡ್ರೆಸ್ ಆಗ್ತಿರ್ಲಿಲ್ಲ ಆ್ಯಕ್ಚುಲಿ, ಟೈಟ್ ಆಗೋದು. ಈಗ ಸ್ವಲ್ಪ ಪರವಾಗಿಲ್ಲ, ರೆಡಿ ಆಗ್ತಾಯಿದೆ. ಇದು ಸ್ಲೀವ್ಲೆಸ್ ಆ್ಯಕ್ಚುಲಿ ಅಂಬ್ರೆಲಾ ಡ್ರೆಸ್ಸು. ನನಗೆ 2 ಪೀಸ್ ಹಾಕ್ಕೊಳ್ಳೋಕ್ಕೆ ಹಿಂಸೆ ಅನಿಸುತ್ತೆ, ಯಾಕೋ ಗೊತ್ತಿಲ್ಲ ಇತ್ತೀಚೆಗೆ. ಅದಕ್ಕೆ ಇದನ್ನೇ ಅಭ್ಯಾಸ ಮಾಡ್ಕೊಬಿಟ್ಟಿದ್ದೀನಿ. ಚೆನ್ನಾಗೂ ಕಾಣಿಸ್ತಿತ್ತು ಡ್ರೆಸ್ಸು. ನೋಡೋಣ, ಟ್ರೈ ಮಾಡೋಣ ಅಂತ ಹಾಕ್ಕೊಂಡಿದ್ದೆ, ಹಂಗೆ ಹಾಕ್ಕೊಂಡೋದೆ. ಆಚೆ ಬಂದು ನೋಡಿದ್ರೆ ನಾಯಿ ಮರಿಗಳು ನನ್ನ ಚಪ್ಪಲಿನ ಕಚ್ಚಾಕ್ಬಿಟ್ಟಿದ್ದಾವೆ. ಬೇಜಾರಾಯಿತು, ಅದು ಹಾಕ್ಕೊಳ್ಳೋಕ್ಕೆ ಆಗ್ತಿಲ್ಲ, ಚುಚ್ಚುತ್ತಿತ್ತು. ಆದರೂ ಅನಿಸ್ತು ಟ್ರೈ ಮಾಡೋಣ ಅಂತ ಹಾಕ್ಕೊಂಡು ಹೋದೆ. ಆಗಲೇ ಇಲ್ಲ, ನಡಿಲಿಕ್ಕೆ ಆಗ್ತಿರ್ಲಿಲ್ಲ. ಅದು ಸ್ವಲ್ಪ ರಫ್ ಇದೆ, ಅದು ಅಲ್ಲದೆ ಅದು ಕಚ್ಚಿ ಗಾಯ ಥರ ಆಗಿಬಿಟ್ಟಿತ್ತು. ಮತ್ತು ಸಂಜೆ ಯಾವ ವಿಡಿಯೋನೂ ಮಾಡ್ಕೊಳಕ್ಕಾಗಲಿಲ್ಲ. ಇದು ನೆಕ್ಸ್ಟ್ ಡೇ ಸ್ಯಾಟರ್ಡೆ ಬೇಗ ಎದ್ದು ಸ್ನಾನ ಪೂಜೆ ಎಲ್ಲ ಆಗಿತ್ತು. ಆಲ್ರೆಡಿ 8 ಗಂಟೆ ಆಗಿದೆ, ಇವಾಗ ವಿಡಿಯೋ ಮಾಡ್ಕೋತಾ ಇದ್ದೀನಿ. ಟೈಮ್ ಆಗಿಬಿಟ್ಟಿದೆ, ಅರ್ಜೆಂಟಲ್ಲಿ ರೆಡಿ ಆಗಿದ್ದು. ವಾರ ಅಂದರೆ ನಿಮಗೂ ಎಲ್ರಿಗೂ ಗೊತ್ತಿರುತ್ತೆ, ಎಲ್ಲಾದರೂ ತೊಳೆದು ಪೂಜೆ ಮಾಡೋ ಅಷ್ಟೊತ್ತಿಗೆ ಲೇಟ್ ಆಗುತ್ತೆ. ಹಾಗಾಗಿ ಹೀಗೆ ಸಿಂಪಲಾಗಿ ಪೂಜೆ ಮಾಡ್ಕೊಂಡಿದ್ದೆ. ಒಂದು ಗ್ಲಾಸ್ ಹಾಲಿಟ್ಬಿಟ್ಟು ಹಾಲು ತೆಕ್ಕೊಂಬಿಟ್ಟಿದ್ದೀನಿ ನಾನು. ಹಾಲಿಡಲ್ಲ, ಇರುವೆ ಎಲ್ಲ ಹತ್ಬಿಡುತ್ತೆ ಅಂತ ಅಂದ್ಬಿಟ್ಟು ಪೂಜೆ ಆಗಿದ ತಕ್ಷಣ ಒಂದು 5 ನಿಮಿಷ ಬಿಟ್ಟು ಹಾಲು ತೆಗೆದಿಟ್ಕೊಂಬಿಡ್ತೀನಿ. ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳ್ದಂಗೆ ಹೀಗೆ ಪೂಜೆ ಮಾಡಬೇಕು, ಹಾಗೆ ಪೂಜೆ ಮಾಡಬೇಕು ಅನ್ನೋದು ನನಗೆ ಗೊತ್ತಿಲ್ಲ. ನನ್ನ ಹತ್ರ ಏನಿರುತ್ತೋ ನಾನು ಅದನ್ನೇ ದೇವರಿಗೆ ಪೂಜೆಗೆ ಇಟ್ಬಿಟ್ಟು ಪೂಜೆ ಮಾಡ್ಕೋತೀನಿ. ಇವತ್ತು ತಿಂಡಿ ಏನೂ ಮಾಡೋಕ್ಕಾಗಿರಲಿಲ್ಲ. ಅನ್ನ ಮತ್ತು ಬೇಳೆ ಸಾಂಬಾರು ಮಾಡ್ಕೊಂಡಿದ್ದೆ. ಕಾರಣ ಬೇಗ ಹೋಗಬೇಕು, ಹಾಗಾಗಿ ನನಗೆ ಕೆಲಸ 8 ಗಂಟೆ 8:15ಗೆ ಹೋಗಬೇಕು. ನಾನು ಕಾಫಿ ಮಾಡ್ಕೊಂಡಿದ್ದೆ, ನಾನು ಇಲ್ಲಿ ಕುಡ್ದಿಲ್ಲ, ಅಲ್ಲೇ ಕುಡ್ಕೋತೀನಿ. ಅನ್ನ ಸಾಂಬಾರೆಲ್ಲ ಪ್ಯಾಕ್ ಮಾಡಿಕೊಂಡು ಕಾಫಿನೂ ತೊಗೊಂಡು ಹೋಗ್ತಿದ್ದೀನಿ. ಅವನಿಗೆ ರೆಡಿ ಮಾಡಿಟ್ಟಿದ್ದೀನಿ, ಹಾಲೆಲ್ಲ ಕಾಯಿಸಿ ರೆಡಿ ಮಾಡಿಟ್ಟಿದ್ದೀನಿ. ಅವನಿದ್ದು ಮಾಡ್ಕೊಂಡು ಕುಡಿತಾನೆ, ಅಥವಾ ತಿಂಡಿ ತಿಂದಮೇಲೆ ಮಾಡ್ಕೊಂಡು ಕುಡಿತಾನೆ. ನೋಡೋಣ, ನೆಕ್ಸ್ಟು ನಾಳೆ ಸ್ವಲ್ಪ ಕೆಲಸ ಇದೆ, ಮನೆದೆಲ್ಲ ಕ್ಲೀನ್ ಮಾಡ್ಕೊಳ್ಬೇಕು, ಜೋಡಿಸ್ಕೋಬೇಕು ಅಂತ. ಹೇಗಾಗುತ್ತೋ ನೋಡೋಣ. ಸಿಂಪಲಾಗಿ ಒಂದು ಇದು ಸೆಟ್ಟು, ಟಾಪ್ ವಿತ್ ಬಾಟಮ್ ಸೆಟ್ ಇತ್ತು, ಅದನ್ನೇ ಹಾಕ್ಕೊಂಡಿದ್ದೀನಿ. ಇದು ಗಂಧ ತಿಲಕ ಇಟ್ಕೊಂಡಿದ್ನಲ್ಲ, ಅದು ನೋಡ್ಕೋತಾ ಇದ್ದೆ. ಸ್ವಲ್ಪ ಚೆನ್ನಾಗಿ ಕಾಣಿಸ್ತಿದೆ, ಎಷ್ಟೊಂದು ದಿನ ಆಯಿತು ನಂಗೆ ಅನಿಸ್ಬಿಟ್ಟಿದೆ. ವಾರಕ್ಕೊಮ್ಮೆ ಮಾತ್ರ ಹಚ್ಕೊಳ್ಳೋದು. ಇದು ಕಾಲರ್ ಡ್ರೆಸ್ಸು, ತುಂಬ ಚೆನ್ನಾಗಿದೆ, ಕಂಫರ್ಟಾಗಿರುತ್ತೆ. ನಂಗೆ ಇಷ್ಟ ಈ ಥರ ಕಾಲರ್ ಡ್ರೆಸ್ ಹಾಕ್ಕೊಳ್ಳೋಕ್ಕೆ, ಹಾಗಾಗಿ ಹಾಕ್ಕೋತಾ ಇದ್ದೀನಿ. ಏನಂದರೆ, ಏನೇ ಭಾವನೆ ಇದ್ದರೂ ಮುಖದಲ್ಲಿ ವ್ಯಕ್ತಪಡಿಸೋಕ್ಕಾಗಲ್ಲ. ಕೆಲವ್ರ ಮೇಲೆ ಸಿಟ್ಟಿರುತ್ತೆ, ಕೋಪ ಇರುತ್ತೆ, ಏನಿದ್ರೂ ನಾವು ಒಂದು ಕಡೆ ಕೆಲ್ಸಕ್ಕೆ ಹೋದ್ಮೇಲೆ ನಮ್ಮ ಮನೇಲಿ ಕೋಪ ಇರ್ಬೋದು, ಅಥವಾ ಮಕ್ಕಳು ಕೋಪ ಇರ್ಬೋದು, ಯಾವುದನ್ನು ತೋರ್ಸೋಕ್ಕಾಗಲ್ಲ. ಎಲ್ಲರ ಹತ್ರನೂ ನಗ್ನಗ್ತಾನೆ ಮಾತಾಡ್ತಿರ್ಬೇಕು. ಮುಖ ಗಂಟಿಕೊಂಡ್ರೆ ಅವ್ರಿಗೂ ಬೇಜಾರಾಗುತ್ತೆ. ಅದರಲ್ಲೂ ನಾವು ವರ್ಕ್ ಮಾಡ್ತಿರೋದು ಪೇಷಂಟ್ಗಳ ಹತ್ರ ಅಂದಾಗ ಅವ್ರು ಮೊದಲೇ ನೊಂದಿರ್ತಾರೆ, ಹುಷಾರಿಲ್ಲ ಅದು ಇದು ಅಂದ್ಕೊಂಡು. ನಾವು ಸಿಡುಕಬಾರ್ದು, ಕೋಪ ಮಾಡ್ಕೋಬಾರ್ದು, ಆರಾಮಾಗಿ ಮಾತಾಡಬೇಕು. ನನ್ನ ಚಪ್ಪಲಿ ಕಚ್ಚಿತ್ತು ಅಂತ ಹೇಳಿದ್ನಲ್ಲ, ಅದಕ್ಕೆ ನಾಯಿ ಕಚ್ಚಿ ಕಿತ್ತಾಕ್ಬಿಟ್ಟಿತ್ತು. ಇದು ಅಕ್ಕ ಲಾಸ್ಟ್ ಟೈಮ್ ಊರಿಗೆ ಬಂದಾಗ ಕೊಡಿಸಿದ್ರು ಶೂ. ಹಾಕ್ಕೊಳ್ಳೋಣ ಅಂತ ನೋಡಿದೆ, ಆದರೆ ಸಾಕ್ಸ್ ಹಾಕ್ಕೊಂಡ್ರೆ ಏನಾಗುತ್ತೆ, ಒಂಥರ ಅಸಹ್ಯ ಕಾಣುತ್ತೆ. ಹಾಗಾಗಿ ತೆಗೆದ್ಬಿಟ್ಟು ನಾನು ನೋಡಿ ಈ ಥರ ಹಾಕ್ಕೊಳ್ಳೋಕ್ಕೆ ಆಗಲ್ಲ, ಚುಚ್ಚುತ್ತೆ. ನೆನ್ನೆ ಹಾಕ್ಕೊಂಡೋಗಿ ಸಾಕಾಗೋಗಿತ್ತು, ಹಾಗಾಗಿ ಇದು ಬೇಡ ಅಂತ ಇದು ಇನ್ನೊಂದು ಸ್ಕೆಚರ್ಸ್ದು ಶೂ ಇತ್ತು,
ಅದನ್ನೇ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಸಂಜೆ ಬಂದಾಗ ತೊಗೊಳ್ಳೋಣ ಸ್ಲಿಪ್ಪರು ಅಂತ ಅಂದ್ಬಿಟ್ಟು, ಹೇಗಾಗುತ್ತೋ ಹಾಗೆ ನೋಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹಾಕ್ಕೊಂಡು ಹೋದೆ. ಪರವಾಗಿಲ್ಲ, ಇದೇನು ತೀರಾ ಹಿಂಸೆ ಅಂತ ಅನ್ನಿಸ್ಲಿಲ್ಲ. ಶೂ ಚೆನ್ನಾಗಿತ್ತು, ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಹೋಗಿ ಬಂದಮೇಲೆ ಕೆಲಸ ಶುರು ಮಾಡ್ಕೊಂಡೆ. ಅಲ್ಲೋದ್ಮೇಲೆ ಯಾವುದು ವೀಡಿಯೋ ಶೂಟ್ ಮಾಡೋಕ್ಕಾಗಲಿಲ್ಲ. ನಾನು ದೀಪ ಮತ್ತು ಕುಂಕುಮದ ಬಟ್ಲು ತೆಗ್ದಿದ್ದೀನಿ. ಬೇರೆ ಸೆಟ್ಟು ಇನ್ನೊಂದು ಪುಟಾಣಿದಿತ್ತು, ಅದನ್ನು ಇಟ್ಕೊಂಡಿದ್ದೀನಿ. ಇದನ್ನು ತೆಗೆದಿಟ್ಬಿಟ್ಟಿದ್ದೀನಿ. ನೀವು ವೀಡಿಯೋದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಇದು ದೊಡ್ಡ ದೀಪನ ತೆಗೆದಿಟ್ಬಿಟ್ಟಿದ್ದೀನಿ. ಇಷ್ಟೊಂದು ಫಾಸ್ಟಾಗಿ ಏನು ಪಾತ್ರೆ ತೊಳೆಯೋಕ್ಕಾಗಲ್ಲ. ನಾನು ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ. ವಿಂಡೋ ಹತ್ರ ಒಂದು ಗಿಡ ಇಟ್ಟಿದ್ನಲ್ಲ, ಇಂಡೋರ್ ಪ್ಲ್ಯಾಂಟು, ಸ್ವಲ್ಪ ಡಲ್ ಆದಂಗೆ ಅನ್ನಿಸ್ತಿತ್ತು. ಅದಕ್ಕೆ ಸ್ವಲ್ಪ ತೊಳೆದ್ಬಿಟ್ಟು ಗ್ಲಾಸ್ ಬೌಲೆಲ್ಲ ತೊಳೆದು ಇಡೋಣ ಅಂತ ಅಂದ್ಬಿಟ್ಟು ಇವಾಗ ಬೇರೆ ನೀರು ಹಾಕ್ಬಿಟ್ಟು ಇಟ್ಟಿದ್ದೀನಿ. ಫ್ರೆಶ್ಶಾಗಿ ಕಾಣಿಸ್ತಿದೆ ವಾಶ್ ಮಾಡಿದ್ಮೇಲೆ, ಸ್ವಲ್ಪ ಧೂಳೆಲ್ಲ ಹೋದ್ಮೇಲೆ. ಗಿಡಗಳು ಹಾಗೆ ಅಲ್ವಾ, ನಮ್ಮ ಥರನೇ ಕ್ಲೀನಾಗಿರಬೇಕು. ಪಾತ್ರೆ ತೊಳೆಯೋದು ಅಂದರೆ ನಂಗೆ ಸ್ವಲ್ಪ ಕಷ್ಟದ ಕೆಲಸನೇ, ಆದರೆ ಏನೂ ಮಾಡೋಂಗಿಲ್ಲ. ಮಾಡಿಕೊಂಡ್ರೆ ಇನ್ನು ಮುಂದಿನ ಕೆಲಸ ಎಲ್ಲ ಈಸಿ ಆಗುತ್ತೆ. ತೊಳೆಯೋದು ಜೋಡಿಸೋದು, ಮೊದಲು ಪಾತ್ರೆ ತೊಳೆದು ಜೋಡಿಸ್ಬಿಟ್ರೆ ಆಮೇಲೆ ಇನ್ಯಾವ ಎಲ್ಲ ಕೆಲಸನೂ ಮಾಡ್ಕೋಬೋದು. ಆಮೇಲೆ ಬೆಳಗ್ಗೆ ನಾನು ದೇವ್ರ ಪಾತ್ರೆನೂ ತೊಳೆದಿಟ್ಟೋಗಿದ್ದೆ, ಅದನ್ನು ಒರೆಸಿಟ್ಟಿರಲಿಲ್ಲ. ಸ್ವಲ್ಪ ಬರೆ ಬರೆ ಬಂದುಬಿಡುತ್ತೆ ಅಂದ್ಬಿಟ್ಟು ಸ್ವಲ್ಪ ಆರ್ ಒ ನೀರಿಗೆ ಹಾಕಿಟ್ಕೊಂಡಿದ್ದೀನಿ. ಆಮೇಲೆ ಒರೆಸ್ಕೋತೀನಿ. ನೆಕ್ಸ್ಟು ನಾನು ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಫೋನ್ ಕಾಲ್ ಬಂತು, ಫೋನಲ್ಲಿ ಮಾತಾಡಿಕೊಂಡು ಟೈಮ್ ಆಯಿತು. ಹಾಗೆ ಊಟ ಮಾಡಿಕೊಂಡು ಗಿಚ್ಚಿ ಗಿಲಿಗಿಲಿ ಅಂತ ಪ್ರೋಗ್ರಾಮ್ ಬರ್ತಿದೆಯಲ್ಲ ಮಕ್ಕಳದು, ಅದನ್ನು ನೋಡಿಕೊಂಡು ಮಲ್ಕೊಂಡ್ವಿ. ಹೇಗಿತ್ತು ವಿಡಿಯೋ? ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.